ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿಎ ಟಾಕ್ಸ್. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ರೆ. ಪ್ರೊಮೋನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಾರದ ಕಳಪೆ ಯಾರಿಗೆ ಸಿಗ್ಬೋದು ನನ್ನ ಪ್ರಕಾರ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಅದರ ನಂತರ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಪಕ್ಕ 100% ನ್ಯೂಸ್ ಅಂತ ಹೇಳ್ಬೋದು. ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದರೆ ಬಿಗ್ ಬಾಸ್ ಅವರು ಕಳಪೆ ಯಾರು ಕೊಡ್ತೀರಾ ಅಂತ ಡಿಸಿಷನ್ ಕೊಟ್ಟಿರ್ತಾರೆ. ಆಗ ಇಬ್ರು ಕಂಟೆಸ್ಟೆಂಟ್ ಏನಿರ್ತಾರೆ ಅವರೆಲ್ಲ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ರಿಷಾ ಅವರು ಏನಪ್ಪ ಹೇಳ್ತಾರೆ ಗಿಲ್ಲಿ ಅವ್ರಿಗೆ ಅಂದ್ರೆ, ನೀನು ಕಾವ್ಯ ಅನ್ನೋದು ಬಿಟ್ಟು ನಿನ್ಗೇನು ಗೊತ್ತಿಲ್ಲ, ಅವಳ ಜೊತೆನೆ ಯಾವಾಗ್ಲೂ ಅವಳಿಂದನೇ ತಿರುಗ್ತಾ ಇರ್ತೀಯ, ನಿನ್ಗೇನು ಗೊತ್ತಿಲ್ಲ ಅವಳ ಬುಟ್ಟಿ ಅಂತ ಹೇಳ್ತಾರೆ. ವೀಕ್ಷಕರೇ, ನಾನು ನಿಮ್ಗೆ ಬೆಳಗ್ಗೆ ತಿಳಿಸ್ಕೊಟ್ಟಿದ್ದೆ ಧ್ರುವಂತ್ ಅವ್ರಿಗೂ ಗಿಲ್ಲಿ ಅವ್ರಿಗೆ ತುಂಬಾ ಜಗಳ ಆಗುತ್ತೆ ಅಂತ. ಅದೇ ರೀತಿ ಆಗುತ್ತೆ ಇವತ್ತಿನ ಎಪಿಸೋಡ್. ಅದ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಧ್ರುವಂತ್ ಅವರು ಬರ್ತಾರೆ. ಧ್ರುವಂತ್ ಅವರ ಪ್ರಕಾರ ಗಿಲ್ಲಿ ಅವರು ಕಳಪೆ ಅಂತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇರ್ಬೋದು. ಅದ ನಂತರ ಧ್ರುವಂತ್ ಅವರು ಏನಪ್ಪ ಕಾರಣ ಕೊಡ್ತಾರೆ ಅಂದ್ರೆ, ಅವರು ಗಿಲ್ಲಿ ಅವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಕಾವ್ಯ ಅವರ ಬುಟ್ಟಿನೆಲ್ಲರನ್ನೂ ಟೀಸ್ ಮಾಡ್ಕೊಂಡು ಅವರ ಕಾಲ್ ಇಟ್ಕೊಂಡು ಅವ್ರಿಗೆ ಬೇಜಾರಾಗೋ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇದು ಸರಿನಾ? ಧ್ರುವಂತ್ ಅವರು ಮಾತಾಡಿರೋದು ಸರಿನಾ? ಅದ್ರ ಬಗ್ಗೆ ನೀವು ತಿಳಿಸ್ಕೊಡಿ. ಅದರ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಕಾವ್ಯ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದ್ರೆ, ನೀವು ಅವರು ಕಾವ್ಯ ಅವರು ಇವರು ಅಂತ ಎಲ್ಲ ಮೆನ್ಷನ್ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕಾಗಿ ಧ್ರುವಂತ್ ಅವರು ಹೇಳ್ತಾರೆ ಅದು ನನ್ನ ಇಷ್ಟ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾವ್ಯ ಅವರು ಹೇಳ್ತಾರೆ, ನೀವು ಇದೇ ಥರ ಮಾತಾಡಿದ್ರೆ ನಾನು ಇನ್ನೊಂದು ಥರ ಮಾತಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅದರ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಧ್ರುವಂತ್ ಅವರು ಕಿಚ್ಚಾಡ್ತಾರೆ. ಆಗ ಗಿಲ್ಲಿ ಅವರು ಹೇಳ್ತಾರೆ, ನೀನೇನಾದ್ರು ಕಳಪೆ ಕೊಡಂಗಿದ್ರೆ ನಾನು ಕೊಡು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡು, ಬೇರೆಯವ್ರ ಕ್ಯಾರೆಕ್ಟರ್ ಬಗ್ಗೆ ಏನಿಗೆ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕಾಗಿ ಧ್ರುವಂತ್ ಅವರು ಹೇಳ್ತಾರೆ, ನನ್ನ ಇಷ್ಟ ಅದು, ನೀನ್ ಯಾರು ಕೇಳಕ್ಕೆ ಅಂತಾನು ಹೇಳ್ತಾರೆ. ವೀಕ್ಷಕರೇ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ವೀಕ್ಷಕರೇ, ನಾನು ಬೆಳಗ್ಗೆ ಒಂದು ಅಪ್ಡೇಟ್ ನ ತಿಳಿಸ್ಕೊಟ್ಟಿದ್ದೆ, ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಬಟ್ ಆದ್ರೆ ಇವಾಗ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಏನಪ್ಪಾ ಅಂದ್ರೆ ಅದು ಈ ವಾರದ ಕ್ಯಾಪ್ಟನ್ ಕಾವ್ಯ ಅಲ್ಲ, ಅದ್ರ ಬದಲಾಗಿ ಯಾರಪ್ಪ ಅಂದ್ರೆ ಅದು ಮಾಳು ಅವರು. ವೀಕ್ಷಕರೇ, ನೀವೆಲ್ಲ ಕೇಳ್ಬೋದು ಅದಕ್ಕೆ ಏನಪ್ಪಾ ಪ್ರೂಫ್ ಐತೆ ನಿನ್ನ ಹತ್ರ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಕಳಪೆ ಅವರ ಬಟ್ಟೆ ಏನಿದೆ ಅದು ಮಾಳು ಅವರು ಎತ್ಕೊಂಡಿದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸಿರ್ಬೋದು ಧ್ರುವಂತ್ ಅವ್ರಿಗೆ ತಡೀತಾ ಇದ್ದಾರೆ. ವೀಕ್ಷಕರೇ, ಅದರಿಂದ ನೀವು ಅರ್ಥ ಮಾಡ್ಕೋಬಹುದು. ಏನಪ್ಪಾ ಅರ್ಥ ಮಾಡ್ಕೋಬಹುದು ಅಂದ್ರೆ ಕ್ಯಾಪ್ಟನ್ ಮಾತ್ರ ಅದು ಜೈಲ್ ಬಟ್ಟೆ ಏನಿದೆ ಅದನ್ನ ಎತ್ಕೊ ಬರ್ಬೇಕು. ಹಾಗಾಗಿ ಮಾಲು ಅವರು ಅದನ್ನ ಎತ್ಕೊ ಬರ್ತಾ ಇದಾರೆ. ಆದ್ರಿಂದ ಈ ವಾರದ ಕ್ಯಾಪ್ಟನ್ ಅವರೇ ಆಗಿದ್ದಾರೆ. ವೀಕ್ಷಕರೇ, ಕಂಟೆಸ್ಟೆಂಟ್ ಗೆಲ್ಲ ಸನ್ರಿಚ್ ಇಂದ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಏನು ಕುಕ್ಕಿಂಗ್ ಟಾಸ್ಕ್ ಇರ್ಬೋದು, ಮೋಸ್ಟ್ಲಿ ಲೈವ್ ಅಲ್ಲಿ ನಡೀತಾ ಇದೆ ವೀಕ್ಷಕರೇ, ಹೋಗಿ ನೋಡಿ. ನನ್ಗೆ ಇದು ಇವಾಗ ತಾನೇ ಅಪ್ಡೇಟ್ ಸಿಕ್ಕಿದೆ. ಇಲ್ಲಿ ಎಲ್ಲರೂ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಬೋದು. BA ಮತ್ತೆ B1 ಟೀಮ್ ಮಾಡ್ಕೊಂಡಿದ್ದಾರೆ. ಎರಡು ಟೀಮಲ್ಲೂ ಸಹ ಪ್ರಿಪೇರ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ವೋಟಿಂಗ್ ರಿಸಲ್ಟ್ ಬಗ್ಗೆ ಏನಾಗಿದೆ, 5 ಡೇ ವೋಟಿಂಗ್ ರಿಸಲ್ಟ್, ಫೈನಲ್ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಈ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್, ಈ ವಾರ ಯಾರು ಹೋಗ್ತಾ ಇರೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಕಮೆಂಟ್ ಮಾಡಿ, ಇನ್ನು ಅರ್ಧ ಗಂಟೆಯಲ್ಲಿ ಆ ವಿಡಿಯೋ ಬರುತ್ತೆ ವೀಕ್ಷಕರೇ.